ಮನೋಜ್ ಅವರೇ, ನಿಮ್ಮ ಹಿನ್ನೆಲೆ ಬಗ್ಗೆ, ಯಾಕೆ ಬಣ್ಣದ ಬದುಕು, ನಿಮ್ಮ ಜರ್ನಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳಿ ಜೀ ಮೂಲಕ. ನಾನು ಆ್ಯಕ್ಚುಲಿ ಆ್ಯಕ್ಟರ್ ಆಗಬೇಕಂತ ಯಾವ ಥಾಟ್ಸು ಇರಲಿಲ್ಲ. ನಾನು ಬ್ಯಾಂಗ್ಳೂರಿಗೆ ಒಂದು ಜಾಬ್ಗೋಸ್ಕರ ಬಂದಿದ್ದೆ ಅಷ್ಟೇ. ಆವಾಗ ಈ ಥರ ಮಾಡಲಿಂಗ್ ಮಾಡಬೇಕು ಆ ಥರ ಒಂದು ಇಂಟ್ರೆಸ್ಟ್ ಬಂದುಬಿಟ್ಟು ಐ ಜಸ್ಟ್ ಜಾಯಿಂಡ್ ಇದು ಮಾಡಲಿಂಗ್ ಏಜೆನ್ಸಿ. ಆಮೇಲೆ ಮಾಡಲಿಂಗ್ ನನಗೆ ಯಾಕೋ ಆಗಿಬರಲಿಲ್ಲ, ಅಂದರೆ ಕಂಟಿನ್ಯೂಸ್ ವರ್ಕ್ ಇರಲಿಲ್ಲ ಅಂತ. ಆ ಟೈಮಲ್ಲಿ ನಾನು ಕನ್ನಡಗೆ ಟ್ರೈ ಮಾಡಿದೆ, ಬಟ್ ಅವಾಗ ನನಗೆ ಮೇ ಬಿ ದಟ್ ವಾಸ್ ನಾಟ್ ದ ರೈಟ್ ಟೈಮ್ ಅನಿಸುತ್ತೆ ನನಗೆ ಕನ್ನಡ ಮಾಡೋದಕ್ಕೆ. ನನಗೆ ತೆಲುಗಲ್ಲಿ ಸಿಕ್ತು ಆವಾಗ. ಆ್ಯಂಡ್ ಅವಾಗಿಂದನೂ ನನಗೆ ಒಂದು ಕನ್ನಡದಲ್ಲಿ ಮಾಡಬೇಕಂತ ತುಂಬ ಆಸೆ ಇತ್ತು. ನಮ್ಮ ಅಪ್ಪ ಅಮ್ಮ ಕನ್ನಡ ತೆಲುಗು ಗೊತ್ತಿಲ್ಲ ಅಂತಂದ್ರೂ ನನಗೋಸ್ಕರ ನೋಡ್ತಾಯಿದ್ರು ಎವ್ರಿ ಡೇ. ದೇ ಸ್ಟಿಲ್ ವಾಚ್. ಸೊ ಅವ್ರಿಗೊಂದು ತುಂಬ ಆಸೆ ಇತ್ತು. ಆ್ಯಂಡ್ ನನ್ನ ಫ್ರೆಂಡ್ಸು ಹೇಳ್ತಾಯಿದ್ರು, ನೀನು ಕನ್ನಡದಲ್ಲಿ ಮಾಡು ಅಂತ. ಮಂಗಳೂರು, ನಾನು ಅಂದರೆ ಸ್ಟಡೀಸ್ ಎಲ್ಲ ಮಂಗಳೂರು, ಸುಳ್ಯ, ಪುತ್ತೂರು ಆ ಕಡೆ ಬರುತ್ತೆ. ಸೊ ಫೈನಲಿ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ ನನಗೆ. ಆ್ಯಂಡ್ ಕಲರ್ಸ್ ಕನ್ನಡದಲ್ಲಿ ಲಾಂಚ್ ಆಗ್ತಿದ್ದೀನಿ. ಆ್ಯಂಡ್ RRR ಪ್ರೊಡಕ್ಷನ್ ಅವರ ಇದರಲ್ಲಿ ತುಂಬ ಖುಷಿ ಆಗ್ತಿದೆ. ನಾನಂದರೆ ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿದೆ, ನನ್ನ ವಾಯ್ಸಲ್ಲೇ ಡೈಲಾಗ್ ಹೇಳೋದು ಹೆಂಗೆ ಬರುತ್ತೆ ಅಂತ. ಐ ವಾಸ್ ಲಿಟಲ್ ಕಾನ್ಷಿಯಸ್. ಆ್ಯಂಡ್ ಆಲ್ಸೋ ತುಂಬ ಡೈಲಾಗ್ಸ್ ಎಲ್ಲ ಹಿಂಗೆ ತಗೋಬೇಕು ಅದೆಲ್ಲ ನಂಗೆ ತುಂಬ ಭಯ ಇತ್ತು. ಬಟ್ ಸ್ವಪ್ನ ಮ್ಯಾಮ್ ಡೈರೆಕ್ಷನಲ್ಲಿ ಅದೆಲ್ಲ ತುಂಬ ಈಸಿ ಆಗ್ತಿದೆ ನನಗೆ. ಫಸ್ಟ್ ಡೇ ಒಂದು ಸ್ವಲ್ಪ ಭಯ ಆಯಿತು, ಬಟ್ ಅವರು ನಮಗೆ ಡೈಲಾಗ್ಸ್ ಕೊಡೋ ರೀತಿ ಆ್ಯಂಡ್ ನಮ್ಮನ್ನು ಕಂಫರ್ಟ್ ಮಾಡೋ ರೀತಿ ಆ್ಯಂಡ್ ಇವಾಗಂತೂ ತುಂಬ ನನಗೆ ಇಷ್ಟ ಆಗ್ತಿದೆ. ಅಂದರೆ ಇನ್ನೂ ಬೇರೆ ರೀತಿಯಲ್ಲಿ ಮಾಡಬೇಕು ಅನ್ನೋ ಥರ ತುಂಬ ಖುಷಿ ಇದೆ. ಸೊ ಕಲರ್ಸ್ ಕನ್ನಡದವರು ಇಲ್ಲಿ ತನಕ ಎಲ್ಲ ಆರ್ಟಿಸ್ಟ್ನ ನೀವು ಅಕ್ಸೆಪ್ಟ್ ಮಾಡಿದ್ದೀರಾ. ಸೊ ನೀವು ನನ್ನನ್ನು ಅದೇ ಥರ ಅಕ್ಸೆಪ್ಟ್ ಮಾಡಿ ಪ್ರೀತಿ ತೋರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ನಮ್ಮ ತಂದೆ ಸಾರಿ ನನ್ನ ರಿಯಲ್ ಲೈಫ್ ಹೇಳ್ತಾ ಹೋಗಿ ಸರ್ ಹೇಳ್ದಂಗೆ ನಮ್ಮ ತಂದೆ ಮಧ್ಯದಲ್ಲಿ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಲ್ಲ, ಪ್ರತಿಯೊಬ್ಬ ತಂದೆ ತಾಯಿಗೆ ಅವ್ರು ಹೇಳಿದ ಥರ ಮಗ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅಂದರೆ ಒಳ್ಳೆ ರೀತಿಯಲ್ಲೇ. ಬಿಕಾಸ್ ಇವಾಗ ಜನ್ಜಿ ಕಿಡ್ಸ್ ಹೆಂಗಂತಂದರೆ ನಾನೇನೋ ಒಂದು ಮಾಡ್ತೀನಿ ಅಂತ ಹೋಗ್ತಾರೆ, ಬಟ್ ಅದರಲ್ಲಿ ನಮಗೆ ಪ್ರತಿಫಲ ಸಿಗೋದು ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ. ಅದ್ರ ಮೇಲೆ ನಂಬಿಕೆ ಇರಲ್ಲ ಪೇರೆಂಟ್ಸಿಗೆ. ಸೊ ಅಪ್ಪ ಲಾ ಮಾಡಿದ್ದಾರೆ, ಮಗನೂ ಲಾಯರ್ ಆಗಬೇಕು ಅನ್ನೋದು ಒಂದು ಆಸೆ ಅಷ್ಟೇ. ಬಟ್ ನಾನು ಅದನ್ನು ಬಿಟ್ಟು ಇಲ್ಲ ನಾನು ಇನ್ನೊಂದೇನೋ ಮಾಡ್ತೀನಿ ಅನ್ನೋ ಒಂದು ಪ್ರಯತ್ನ ಅಷ್ಟೇ. ಬಟ್ ಒಳ್ಳೆ ಪ್ರಯತ್ನನೇ. ಅದನ್ನು ಅಪ್ಪ ಮುಂದೆ ಒಂದಿನ ಅಕ್ಸೆಪ್ಟ್ ಮಾಡ್ತಾರೆ, ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ರೀತಿಯ ಒಂದು ಭರವಸೆ ಇದೆ ನನಗೆ. ಸೊ ಈಗ ಸದ್ಯಕ್ಕೆ ಅಪ್ಪ ನನ್ನನ್ನು ಅಷ್ಟು ಇಷ್ಟಪಡ್ತಾ ಇಲ್ಲ, ಬಟ್ ನನಗೆ ಅಪ್ಪ ಅಂದರೆ ತುಂಬ ಇಷ್ಟ. ಯಾವ ಒಂದು ಚಾನ್ಸ್ ಸಿಕ್ಕಿದ್ರೂ ಮಾತಾಡೋಕ್ಕೆ ಇದು ಮಾಡ್ತಾ ಇರ್ತೀನಿ. ಈ ಥರ ಹತ್ತಿರ ಕೂತ್ಕೊಂಡು ಇಷ್ಟು ಕ್ಲೋಸ್ ಆಗಿ ಇರಲ್ಲ JP ಪಾಟೀಲ್ ಆ್ಯಂಡ್ ಅರ್ಜುನ್ ಪಾಟೀಲ್ ಅವರು. ಆ ಒಂದು ಇದು. ಸೊ ಆ ಒಂದು ಕ್ಷಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಅಪ್ಪ ನನಗೆ ಯಾವಾಗ ಅಕ್ಸೆಪ್ಟ್ ಮಾಡ್ತಾರೆ, ಒಂದು ಖುಷಿಯಾಗಿ ಮಾತಾಡ್ತಾರೆ. ಬಿಕಾಸ್ ಎಂಡ್ ಆಫ್ ದ ಡೇ ಅಪ್ಪ ಅಮ್ಮನೇ ಅಲ್ವಾ ನಮಗೆ ಎಲ್ಲ ಅಂತ. ಸೊ ಅದು ಹೆಂಗೆ ಹೋಗುತ್ತೆ ಅನ್ನೋದು ಒಂದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.